ದಾವಣಗೆರೆಯಲ್ಲಿ ಮೆಕ್ಕೆಜೋಳ ಬೆಳೆದಂತಹ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 4 ದಿನಗಳಿಂದ ದಾವಣಗೆರೆಯ ಎಪಿಎಂಸಿಯಲ್ಲಿ ರೈತರು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ರೈತರು ಯಾವ ಕಾರಣಕ್ಕಾಗಿ ಪರದಾಡ್ತಾ ಇದ್ದಾರೆ, ರೈತರಿಗೆ ಎದುರಾಗಿರುವಂತಹ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡ್ಕೊಂಡ್ ಬರೋಣ. ಇನ್ನು ಮಧ್ಯ ಕರ್ನಾಟಕ ಭಾಗದಲ್ಲಿ ಮೆಕ್ಕೆಜೋಳ ಬೆಳೆದಂತ ಸಾವಿರಾರು ರೈತರು ನಿಜಕ್ಕೂ ಏನು ಸಾಕಷ್ಟು ನರಕ ಯಾತನೆಯನ್ನು ಅನುಭವಿಸುತ್ತಿರುವಂತದ್ದು. ಯಾಕಂತಂದ್ರೆ ಮೆಕ್ಕೆಜೋಳ ಬೆಳೆದ ದಿನದಿಂದ ಹಿಡಿದು ಇವತ್ತಿನವರೆಗೂ ಆ ಸರ್ಕಾರ ಎನ್ನುವಂತ ಗೊಬ್ಬರ ಇರಬಹುದು, ಇನ್ನು ಕಾಲುವೆ ನೀರು ಇರಬಹುದು, ಅದೇ ವಿಚಾರ ಸಂಬಂಧ ಸಾಕಷ್ಟು ವಿಚಾರಗಳಲ್ಲಿ ಪ್ರತಿನಿತ್ಯ ಪ್ರತಿಭಟನೆ ಮಾಡುವ ಮೂಲಕ ಏನು ಮೆಕ್ಕೆಜೋಳವನ್ನು ಬೆಳೆದರ ಜೊತೆಗೆ ಸಾಕಷ್ಟು ಖರ್ಚು ವೆಚ್ಚಗಳನ್ನು ಮಾಡಿ ಮೆಕ್ಕೆಜೋಳವನ್ನು ಬೆಳೆದಿದ್ದಾರೆ. ಇವತ್ತು ಸಹ ಅವರ ಮೆಕ್ಕೆಜೋಳವನ್ನು ಕೊಂಡುಕೊಳ್ಳುವಂತಹ ಕೆಲಸ ಯಾವುದೇ ರೀತಿ ಆಗ್ತಾ ಇಲ್ಲ ಅನ್ನೋದು ಸಾಕಷ್ಟು ಅಸಮಾಧಾನ ಹೊರಗುವಂತ ಕೆಲಸ ಆಗ್ತಿರುವಂತದ್ದು. ನಾವೀಗ ಸದ್ಯ ದಾವಣಗೆರೆಯ ಎಪಿಎಂಸಿಯಲ್ಲಿ ಇರುವಂತಹ ತಾವು ದೃಶ್ಯದಲ್ಲಿ ಗಮನಿಸುತ್ತಿರುವಂತೆ ಸಾಕಷ್ಟು ಟ್ರ್ಯಾಕ್ಟರ್ಗಳಲ್ಲಿ ಈಗಾಗಲೇ ಮೆಕ್ಕೆಜೋಳಗಳನ್ನ ಹೇರ್ಕೊಂಡು ಬಂದು ರೈತರು ಸಾಕಷ್ಟು ದೂರಗಳಿಂದ ಬಂದಿದ್ದಾರೆ. ತಾವು ದೃಶ್ಯದಲ್ಲಿ ಗಮನಿಸಿರಬಹುದಲ್ಲ, ಟ್ರ್ಯಾಕ್ಟರ್ಗಳಲ್ಲಿ ಆ ಮೆಕ್ಕೆಜೋಳಗಳನ್ನ ಕಟ್ಕೊಂಡು ಹೇರ್ಕೊಂಡು ಬಂದಿದ್ದಾರೆ. ಸುಮಾರು 1 ವಾರದಿಂದ ಇದೇ ಎಪಿಎಂಸಿ ಪರಾಂಗಣದಲ್ಲಿ ಅವರು ಉಳಿದುಕೊಂಡಿರೋದಾದ್ರೆ ಇವತ್ತಿನವರೆಗೂ ಸಹ ಯಾರೊಬ್ಬರು ಆ ಮೆಕ್ಕೆಜೋಳವನ್ನ ಖರೀದಿ ಮಾಡೋಕೆ ಬಂದಿಲ್ಲ. ಅಂತಂದ್ರೆ ಪ್ರಮುಖವಾಗಿ ಅಧಿವೇಶನದ ಮುನ್ನಾ ದಿನವೇ ಸರ್ಕಾರ ಒಂದು ಘೋಷಣೆಯನ್ನು ಮಾಡುತ್ತೆ ಅಂತಂದ್ರೆ ಬೆಂಬಲ ಬೆಲೆ ಅಡಿಯಲ್ಲಿ ಖರೀದಿ ಕೇಂದ್ರ ತೆಗೆದು ನಾವು ಮೆಕ್ಕೆಜೋಳವನ್ನು ಕೊಂಡ್ಕೊಳ್ತೇವೆ ಅನ್ನುವಂತಹ ಒಂದು ಘೋಷಣೆಯನ್ನ ಮಾಡ್ತಾ ಇದ್ದು ಎಲ್ಲೋ ಒಂದ್ ಕಡೆಗೆ ಆ ಪೇಪರ್ಗಳಲ್ಲಿ ಮಾತ್ರ ಉಳಿದಿದೆ ಅನ್ನುವಂತ ಅನುಮಾನ ಕಾಡುತ್ತೆ. ಯಾಕಂದ್ರೆ ಅದೇ ನಿಟ್ಟಿನಲ್ಲಿ ಸಾಕಷ್ಟು ಜನ ರೈತರು ಏನು ಮೆಕ್ಕೆಜೋಳವನ್ನು ಮಾರುಕಟ್ಟೆಗೆ ತಂದು ಮಾರಾಟ ಮಾಡುವ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ ಮಾರುಕಟ್ಟೆಗೆ ಬಂದ ನಂತರ ಯಾರೊಬ್ರು ಇಲ್ಲಿ ಕೇಳುವಂತಾರಲ್ಲ. ಅದರಲ್ಲಿ ಡಿಸ್ಲರಿ ಮತ್ತು ಕುಕ್ಕುಟೋದ್ಯಮದವರು ಕಡ್ಡಾಯ ಕೊಂಡ್ಕೊಳ್ಬೇಕು ಅನ್ನುವಂತ ಒಂದು ನಿಯಮವನ್ನು ಮಾಡಿದ್ರೆ ಕುಕ್ಕುಟೋದ್ಯಮದವರು 3,350 ಕ್ವಿಂಟಲ್ ಮೆಕ್ಕೆಜೋಳವನ್ನು ಕೊಂಡ್ಕೊಳ್ತೇವೆ ಅಂತೇಳಿ ದಾವಣಗೆರೆ ಭಾಗದ ರೈತರಿಗೆ ಹೇಳ್ತಾರೆ. ಅದರಂತೆ ಅಲ್ಲಿ ಸರತಿ ಸಾಲಿನಲ್ಲಿ ನಿಂತು ರಿಜಿಸ್ಟ್ರೇಷನ್ ಮಾಡಿಕೊಂಡಂತ ರೈತರು ಕಳೆದ 1 ವಾರದಿಂದ ಇಲ್ಲಿ ಮೆಕ್ಕೆಜೋಳವನ್ನ ತೆಗೆದುಕೊಂಡು ಬಂದಿದ್ದಾರೆ. ಪ್ರತಿದಿನ ಟ್ರ್ಯಾಕ್ಟರ್ ಎಲ್ಲ ಬಳಿನೇ ನಿಂತು ಕಾಯುವಂತ ಪರಿಸ್ಥಿತಿ. ಆದ್ರೆ 1 ವಾರ ಕಳೆದ್ರು ಸಹ ಯಾವುದೇ ಕುಕ್ಕುಟೋದ್ಯಮ ಇರಬಹುದು, ಡಿಸ್ಲರಿ ಇರಬಹುದು, ಯಾರು ಕೊಂಡ್ಕೊಳ್ಳೋಕೆ ಸಹ ಮುಂದೆ ಬರ್ತಾ ಇಲ್ಲ. ಬಂದ್ರು ಏನ್ ಮಾಡ್ತಾರೆ, ಆ ಕಾಳು ಸರಿ ಇಲ್ಲ, ಆದಿಲ್ಲ, ಇದಿಲ್ಲ, ನನಗೆ ಆ ರೀತಿನೇ ಬೇಕು, ಈ ರೀತಿನೇ ಬೇಕು ಅನ್ನುವಂತಹ ಏನು ಉಡಾಪೆ ಮಾತನ್ನ ಹೇಳುವ ಮೂಲಕ ಆ ಖರೀದಿ ಮಾಡದೆ ಸುಮ್ಮನೆ ಹೋಗ್ತಿದ್ದಾರೆ ಅನ್ನುವಂತ ಸಾಕಷ್ಟು ಒಂದು ಆರೋಪಗಳು ಕೇಳಿ ಬರ್ತಿರುವಂತದ್ದು. ಎಲ್ಲೊಂದ್ ಕಡೆ ನಾವು ಹವಾಮಾನಕ್ಕೆ ತಕ್ಕಂತೆ ಬೆಳೆದಿರ್ತದೆ ನಾವು ಮ್ಯಾನುಫ್ಯಾಕ್ಚರ್, ನಾವೇ ಒಳಗಡೆ ಹೋಗಿ ಮಾಡಕ್ಕಾಗಲ್ಲ. ಆದ್ರೆ ಸುಖ ಸುಮ್ಮನೆ ಆ ರೈತರನ್ನ ಏನು ಅವರ ಒಂದು ಏನು ಧೈರ್ಯ ಕುಂದಿಸುವ ನಿಟ್ಟಿನಲ್ಲಿ ಮತ್ತು ಅವರ ಆತ್ಮವಿಶ್ವಾಸ ಕುಂದಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಸಾಕಷ್ಟು ರೈತರು ಒಂದು ಆರೋಪವನ್ನು ಮಾಡುವಂತ ಕೆಲಸ ಮಾಡ್ತಾರೆ. ಪ್ರತಿ ಎಕರೆಗೆ ಮೆಕ್ಕೆಜೋಳವನ್ನು ನಾವು ಬಿತ್ತನೆ ಮಾಡಬೇಕಂತೇಳಿ ಯಾವಾಗ ಅವ್ರ ತಲೆಯಲ್ಲಿ ಬರುತ್ತೆ ಅಂದಿನ ಹಿಡಿದು ಇವತ್ತಿನವರೆಗೆ ಅಂದ್ರೆ ಮಾರುಕಟ್ಟೆಗೆ ಹೋಗಿ ದುಡ್ಡು ಬರೋವರೆಗೂ ಪ್ರತಿ ಎಕರೆಗೆ ಸುಮಾರು 25,000-30,000 ಸಾವಿರಷ್ಟು ಅವರು ಖರ್ಚು ವೆಚ್ಚವನ್ನ ಮಾಡಿ ಮೆಕ್ಕೆಜೋಳವನ್ನು ಬೆಳೆದಿರ್ತಾರೆ. ಕೊನೆಗೆ ಅವನ ಮಾರಾಟ ಮಾಡಕ್ಕೆ ಅವರು ನಿಜಕ್ಕೂ ನರಕ ಯಾತನೆಯನ್ನ ಅನುಭವಿಸುವಂತಹ ಪರಿಸ್ಥಿತಿ ಅವರಿಗೆ ಒದಗಿಸುವಂತಹ ಕೆಲಸವನ್ನ ಸರ್ಕಾರ ಇರಬಹುದು, ಜಿಲ್ಲಾಡಳಿತವಾಗಲು ಮಾಡ್ತಾ ಬಂದಿರುತ್ತೆ. ಇದೇ ನಿಟ್ಟಿನಲ್ಲಿ ಸಾಕಷ್ಟು ಜನ ರೈತರು ಈ ಕೃಷಿ ಚಟುವಟಿಕೆಯನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ಕೊಂಡು ಇರುವಂತಹ ಮನಸ್ಥಿತಿಯಿಂದ ಒಂದು ಸಾಕಷ್ಟು ಕೃಷಿಕರು ಕಡಿಮೆ ಆಗ್ತಾ ಇದ್ದಾರೆ, ರೈತರು ಕಡಿಮೆ ಆಗ್ತಾ ಇದ್ದಾರೆ. ಇನ್ನಾದ್ರೂ ಸಹ ಎಷ್ಟಾದ್ರೂ ಸಹ ಸರ್ಕಾರ ಎಚ್ಚೆತ್ತು ಅವರಿಗೆ ಒಂದು ಸ್ಪಂದನೆ ಮಾಡುವ ನಿಟ್ಟಿನಲ್ಲಿ ಇನ್ನೂ ಮುಂದೆ ಬರೆದ್ರೆ ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಎಲ್ಲೊಂದು ಕಡೆಗೆ ಇವರು ಮೆಕ್ಕೆಜೋಳ ಬೆಳೆದಾಗಿನಿಂದ ಇವತ್ತಿನವರೆಗೂ ಸಾಕಷ್ಟು ಸಂಕಷ್ಟ ಅನುಭವಿಸ್ತಾ ಏನು ಆ ಮಾರಾಟ ಮಾಡಕ್ಕೆ ಸಾಕಷ್ಟು ಏನು ಒಂದು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಸಿರಾಜ್ ಜೊತೆ ವಿಠಲ್ ಕಾರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದಾವಣಗೆರೆಯಲ್ಲಿ ಮೆಕ್ಕೆಜೋಳ ಬೆಳೆದಂತಹ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 4 ದಿನಗಳಿಂದ ದಾವಣಗೆರೆಯ ಎಪಿಎಂಸಿಯಲ್ಲಿ ರೈತರು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ರೈತರು ಯಾವ ಕಾರಣಕ್ಕಾಗಿ ಪರದಾಡ್ತಾ ಇದ್ದಾರೆ, ರೈತರಿಗೆ ಎದುರಾಗಿರುವಂತಹ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡ್ಕೊಂಡ್ ಬರೋಣ. ಇನ್ನು ಮಧ್ಯ ಕರ್ನಾಟಕ ಭಾಗದಲ್ಲಿ ಮೆಕ್ಕೆಜೋಳ ಬೆಳೆದಂತ ಸಾವಿರಾರು ರೈತರು ನಿಜಕ್ಕೂ ಏನು ಸಾಕಷ್ಟು ನರಕ ಯಾತನೆಯನ್ನು ಅನುಭವಿಸುತ್ತಿರುವಂತದ್ದು. ಯಾಕಂತಂದ್ರೆ ಮೆಕ್ಕೆಜೋಳ ಬೆಳೆದ ದಿನದಿಂದ ಹಿಡಿದು ಇವತ್ತಿನವರೆಗೂ ಆ ಸರ್ಕಾರ ಎನ್ನುವಂತ ಗೊಬ್ಬರ ಇರಬಹುದು, ಇನ್ನು ಕಾಲುವೆ ನೀರು ಇರಬಹುದು, ಅದೇ ವಿಚಾರ ಸಂಬಂಧ ಸಾಕಷ್ಟು ವಿಚಾರಗಳಲ್ಲಿ ಪ್ರತಿನಿತ್ಯ ಪ್ರತಿಭಟನೆ ಮಾಡುವ ಮೂಲಕ ಏನು ಮೆಕ್ಕೆಜೋಳವನ್ನು ಬೆಳೆದರ ಜೊತೆಗೆ ಸಾಕಷ್ಟು ಖರ್ಚು ವೆಚ್ಚಗಳನ್ನು ಮಾಡಿ ಮೆಕ್ಕೆಜೋಳವನ್ನು ಬೆಳೆದಿದ್ದಾರೆ. ಆದ್ರೆ ಇವತ್ತು ಸಹ ಅವರ ಮೆಕ್ಕೆಜೋಳವನ್ನ ಕೊಂಡುಕೊಳ್ಳುವಂತಹ ಕೆಲಸ ಯಾವುದೇ ರೀತಿ ಆಗ್ತಾ ಇಲ್ಲ ಅನ್ನೋದು ಸಾಕಷ್ಟು ಒಂದು ಅಸಮಾಧಾನ ಹೊರಗುವಂತ ಕೆಲಸ ಆಗ್ತಿರುವಂತದ್ದು. ನಾವೀಗ ಸದ್ಯ ದಾವಣಗೆರೆಯ ಎಪಿಎಂಸಿಯಲ್ಲಿ ಇರುವಂತಹ ತಾವು ದೃಶ್ಯದಲ್ಲಿ ಗಮನಿಸುತ್ತಿರುವಂತೆ ಸಾಕಷ್ಟು ಟ್ರ್ಯಾಕ್ಟರ್ಗಳಲ್ಲಿ ಈಗಾಗಲೇ ಮೆಕ್ಕೆಜೋಳಗಳನ್ನ ಹೇರ್ಕೊಂಡು ಬಂದು ರೈತರು ಸಾಕಷ್ಟು ದೂರಗಳಿಂದ ಬಂದಿದ್ದಾರೆ. ತಾವು ದೃಶ್ಯದಲ್ಲಿ ಗಮನಿಸಿರಬಹುದಲ್ಲ, ಟ್ರ್ಯಾಕ್ಟರ್ಗಳಲ್ಲಿ ಆ ಮೆಕ್ಕೆಜೋಳಗಳನ್ನ ಕಟ್ಕೊಂಡು ಹೇರ್ಕೊಂಡು ಬಂದಿದ್ದಾರೆ. ಸುಮಾರು 1 ವಾರದಿಂದ ಇದೇ ಎಪಿಎಂಸಿ ಪರಾಂಗಣದಲ್ಲಿ ಅವರು ಉಳಿದುಕೊಂಡಿರೋದಾದ್ರೆ ಇವತ್ತಿನವರೆಗೂ ಸಹ ಯಾರೊಬ್ಬರು ಆ ಮೆಕ್ಕೆಜೋಳವನ್ನ ಖರೀದಿ ಮಾಡೋಕೆ ಬಂದಿಲ್ಲ. ಅಂತಂದ್ರೆ ಪ್ರಮುಖವಾಗಿ ಅಧಿವೇಶನದ ಮುನ್ನಾ ದಿನವೇ ಸರ್ಕಾರ ಒಂದು ಘೋಷಣೆಯನ್ನು ಮಾಡುತ್ತೆ ಅಂತಂದ್ರೆ
ಬೆಂಬಲ ಬೆಲೆ ಅಡಿಯಲ್ಲಿ ಖರೀದಿ ಕೇಂದ್ರ ತೆಗೆದು ನಾವು ಮೆಕ್ಕೆಜೋಳವನ್ನು ಕೊಂಡ್ಕೊಳ್ತೇವೆ ಅನ್ನುವಂತಹ ಒಂದು ಘೋಷಣೆಯನ್ನ ಮಾಡ್ತಾ ಇದ್ದು ಎಲ್ಲೋ ಒಂದ್ ಕಡೆಗೆ ಆ ಪೇಪರ್ಗಳಲ್ಲಿ ಮಾತ್ರ ಉಳಿದಿದೆ ಅನ್ನುವಂತ ಅನುಮಾನ ಕಾಣುತ್ತೆ. ಯಾಕಂದ್ರೆ ಅದೇ ನಿಟ್ಟಿನಲ್ಲಿ ಸಾಕಷ್ಟು ಜನ ರೈತರು ಏನು ಮೆಕ್ಕೆಜೋಳವನ್ನ ಮಾರುಕಟ್ಟೆಗೆ ತಂದು ಮಾರಾಟ ಮಾಡುವ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ ಮಾರುಕಟ್ಟೆಗೆ ಬಂದ ನಂತರ ಯಾರೊಬ್ರು ಇಲ್ಲಿ ಕೇಳುವಂತಾರಲ್ಲ. ಅದರಲ್ಲಿ ಡಿಸ್ಟಿಲರಿ ಮತ್ತು ಕುಕ್ಕುಟೋದ್ಯಮದವರು ಕಡ್ಡಾಯ ಕೊಂಡ್ಕೊಳ್ಬೇಕು ಅನ್ನುವಂತ ಒಂದು ನಿಯಮವನ್ನು ಮಾಡಿದ್ರೆ ಕುಕ್ಕುಟೋದ್ಯಮದವರು 3,350 ಕ್ವಿಂಟಲ್ ಮೆಕ್ಕೆಜೋಳವನ್ನ ಕೊಂಡ್ಕೊಳ್ತೇವೆ ಅಂತೇಳಿ ದಾವಣಗೆರೆ ಭಾಗದ ರೈತರಿಗೆ ಹೇಳ್ತಾರೆ. ಅದರಂತೆ ಸರತಿ ಸಾಲಿನಲ್ಲಿ ನಿಂತು ರಿಜಿಸ್ಟ್ರೇಷನ್ ಮಾಡಿಕೊಂಡಂತ ರೈತರು ಕಳೆದ ಒಂದು ವಾರದಿಂದ ಇಲ್ಲಿ ಮೆಕ್ಕೆಜೋಳವನ್ನ ತೆಗೆದುಕೊಂಡು ಬಂದಿದ್ದಾರೆ. ಪ್ರತಿದಿನ ಟ್ರಾಕ್ಟರ್ ಎಲ್ಲ ಬಳಿನೇ ನಿಂತು ಕಾಯುವಂತ ಪರಿಸ್ಥಿತಿ. ಆದ್ರೆ ಒಂದು ವಾರ ಕಳೆದ್ರು ಸಹ ಯಾವುದೇ ಕುಕ್ಕುಟೋದ್ಯಮ ಇರಬಹುದು, ಡಿಸ್ಟಿಲರಿ ಇರಬಹುದು, ಯಾರು ಕೊಂಡ್ಕೊಳ್ಳೋಕೆ ಸಹ ಮುಂದೆ ಬರ್ತಾ ಇಲ್ಲ. ಬಂದ್ರು ಏನ್ ಮಾಡ್ತಾರೆ, ಆ ಕಾಳು ಸರಿ ಇಲ್ಲ, ಆದಿಲ್ಲ, ಈದಿಲ್ಲ, ನನಗೆ ಆ ರೀತಿನೇ ಬೇಕು, ಈ ರೀತಿನೇ ಬೇಕು ಅನ್ನುವಂತಹ ಏನು ಉಡಾಪೆ ಮಾತನ್ನ ಹೇಳುವ ಮೂಲಕ ಆ ಖರೀದಿ ಮಾಡದೆ ಸುಮ್ಮನೆ ಹೋಗ್ತಿದ್ದಾರೆ ಅನ್ನುವಂತ ಸಾಕಷ್ಟು ಒಂದು ಆರೋಪಗಳು ಕೇಳಿ ಬರ್ತಿರುವಂತದ್ದು. ಎಲ್ಲೊಂದ್ ಕಡೆಗೆ ನಾವು ಹವಾಮಾನಕ್ಕೆ ತಕ್ಕಂತೆ ಬೆಳೆದಿರ್ತದೆ ನಾವು ಮ್ಯಾನುಫ್ಯಾಕ್ಚರ್, ನಾವೇ ಒಳಗಡೆ ಹೋಗಿ ಮಾಡಕ್ಕಾಗಲ್ಲ. ಆದ್ರೆ ಸುಖ ಸುಮ್ಮನೆ ಆ ರೈತರನ್ನ ಏನು ಅವರ ಒಂದು ಏನು ಧೈರ್ಯ ಕುಂದಿಸುವ ನಿಟ್ಟಿನಲ್ಲಿ ಮತ್ತು ಅವರ ಆತ್ಮವಿಶ್ವಾಸ ಕುಂದಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಸಾಕಷ್ಟು ರೈತರು ಒಂದು ಆರೋಪವನ್ನು ಮಾಡುವಂತ ಕೆಲಸ ಮಾಡ್ತಾರೆ. ಪ್ರತಿ ಎಕರೆಗೆ ಮೆಕ್ಕೆಜೋಳವನ್ನು ನಾವು ಬಿತ್ತನೆ ಮಾಡಬೇಕಂತೇಳಿ ಯಾವಾಗ ಅವ್ರ ತಲೆಯಲ್ಲಿ ಬರುತ್ತೆ ಅಂದಿನ ಹಿಡಿದು ಇವತ್ತಿನವರೆಗೆ ಅಂದ್ರೆ ಮಾರುಕಟ್ಟೆಗೆ ಹೋಗಿ ದುಡ್ಡು ಬರೋವರೆಗೂ ಪ್ರತಿ ಎಕರೆಗೆ ಸುಮಾರು 25,000-30,000 ಸಾವಿರಷ್ಟು ಅವರು ಖರ್ಚು ವೆಚ್ಚವನ್ನ ಮಾಡಿ ಮೆಕ್ಕೆಜೋಳವನ್ನು ಬೆಳೆದಿರ್ತಾರೆ. ಕೊನೆಗೆ ಅವನ ಮಾರಾಟ ಮಾಡಕ್ಕೆ ಅವರು ನಿಜಕ್ಕೂ ನರಕ ಯಾತನೆಯನ್ನ ಅನುಭವಿಸುವಂತಹ ಪರಿಸ್ಥಿತಿ ಅವರಿಗೆ ಒದಗಿಸುವಂತಹ ಕೆಲಸವನ್ನ ಸರ್ಕಾರ ಇರಬಹುದು, ಜಿಲ್ಲಾಡಳಿತವಾಗಲೂ ಮಾಡ್ತಾ ಬಂದಿದೆ. ಇದೇ ನಿಟ್ಟಿನಲ್ಲಿ ಸಾಕಷ್ಟು ಜನ ರೈತರು ಈ ಕೃಷಿ ಚಟುವಟಿಕೆಯನ್ನ ಬಿಟ್ಟು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ಕೊಂಡು ಇರುವಂತಹ ಮನಸ್ಥಿತಿಯಿಂದ ಬಂದು ಸಾಕಷ್ಟು ಕೃಷಿಕರು ಕಡಿಮೆ ಆಗ್ತಾ ಇದ್ದಾರೆ, ರೈತರು ಕಡಿಮೆ ಆಗ್ತಾ ಇದ್ದಾರೆ. ಇನ್ನಾದ್ರೂ ಸಹ ಇಷ್ಟಾದ್ರೂ ಸಹ ಸರ್ಕಾರ ಎಚ್ಚೆತ್ತು ಅವರಿಗೆ ಒಂದು ಸ್ಪಂದನೆ ಮಾಡುವ ನಿಟ್ಟಿನಲ್ಲಿ ಇನ್ನೂ ಮುಂದೆ ಬರೆದಿದ್ರು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಎಲ್ಲೊಂದು ಕಡೆಗೆ ಇವರು ಮೆಕ್ಕೆಜೋಳ ಬೆಳೆದಾಗಿನಿಂದ ಇವತ್ತಿನವರೆಗೂ ಸಾಕಷ್ಟು ಸಂಕಷ್ಟ ಅನುಭವಿಸ್ತಾ ಏನು ಆ ಮಾರಾಟ ಮಾಡಕ್ಕೆ ಸಾಕಷ್ಟು ಏನು ಒಂದು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಸಿರಾಜ್ ಜೊತೆ ವಿಠಲ್ ಕೆರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದಾವಣಗೆರೆಯಲ್ಲಿ ಮೆಕ್ಕೆಜೋಳ ಬೆಳೆದಂತಹ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 4 ದಿನಗಳಿಂದ ದಾವಣಗೆರೆಯ ಎಪಿಎಂಸಿಯಲ್ಲಿ ರೈತರು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ರೈತರು ಯಾವ ಕಾರಣಕ್ಕಾಗಿ ಪರದಾಡ್ತಾ ಇದ್ದಾರೆ, ರೈತರಿಗೆ ಎದುರಾಗಿರುವಂತಹ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡ್ಕೊಂಡ್ ಬರೋಣ. ಇನ್ನು ಮಧ್ಯ ಕರ್ನಾಟಕ ಭಾಗದಲ್ಲಿ ಮೆಕ್ಕೆಜೋಳ ಬೆಳೆದಂತ ಸಾವಿರಾರು ರೈತರು ನಿಜಕ್ಕೂ ಏನು ಸಾಕಷ್ಟು ನರಕ ಯಾತನೆಯನ್ನು ಅನುಭವಿಸುತ್ತಿರುವಂತದ್ದು. ಯಾಕಂತಂದ್ರೆ ಮೆಕ್ಕೆಜೋಳ ಬೆಳೆದ ದಿನದಿಂದ ಹಿಡಿದು ಇವತ್ತಿನವರೆಗೂ ಆ ಸರ್ಕಾರ ಎನ್ನುವಂತ ಗೊಬ್ಬರ ಇರಬಹುದು, ಕಾಲುವೆ ನೀರು ಇರಬಹುದು, ಅದೇ ವಿಚಾರ ಸಂಬಂಧ ಸಾಕಷ್ಟು ವಿಚಾರಗಳಲ್ಲಿ ಪ್ರತಿನಿತ್ಯ ಪ್ರತಿಭಟನೆ ಮಾಡುವ ಮೂಲಕ ಮೆಕ್ಕೆಜೋಳವನ್ನು ಬೆಳೆದರ ಜೊತೆಗೆ ಸಾಕಷ್ಟು ಖರ್ಚು ವೆಚ್ಚಗಳನ್ನು ಮಾಡಿ ಮೆಕ್ಕೆಜೋಳವನ್ನು ಬೆಳೆದಿದ್ದಾರೆ. ಆದ್ರೆ ಇವತ್ತು ಸಹ ಅವರ ಮೆಕ್ಕೆಜೋಳವನ್ನು ಕೊಂಡುಕೊಳ್ಳುವಂತಹ ಕೆಲಸ ಯಾವುದೇ ರೀತಿ ಆಗ್ತಾ ಇಲ್ಲ ಅನ್ನೋದು ಸಾಕಷ್ಟು ಒಂದು ಅಸಮಾಧಾನ ಹೊರಗುವಂತ ಕೆಲಸ ಆಗ್ತಿರುವಂತದ್ದು. ನಾವೀಗ ಸದ್ಯ ದಾವಣಗೆರೆಯ ಎಪಿಎಂಸಿಯಲ್ಲಿ ಇರುವಂತಹ ತಾವು ದೃಶ್ಯದಲ್ಲಿ ಗಮನಿಸುತ್ತಿರುವಂತೆ ಸಾಕಷ್ಟು ಟ್ರಾಕ್ಟರ್ಗಳಲ್ಲಿ ಈಗಾಗಲೇ ಮೆಕ್ಕೆಜೋಳಗಳನ್ನ ಹೇರ್ಕೊಂಡು ಬಂದು ರೈತರು ಸಾಕಷ್ಟು ದೂರಗಳಿಂದ ಬಂದಿದ್ದಾರೆ. ತಾವು ದೃಶ್ಯದಲ್ಲಿ ಗಮನಿಸ್ತಿರಬಹುದಲ್ಲ, ಟ್ರಾಕ್ಟರ್ಗಳಲ್ಲಿ ಆ ಮೆಕ್ಕೆಜೋಳಗಳನ್ನ ಕಟ್ಕೊಂಡು ಹೇರ್ಕೊಂಡು ಬಂದಿದ್ದಾರೆ. ಸುಮಾರು ಒಂದು ವಾರದಿಂದ ಇದೇ ಎಪಿಎಂಸಿ ಪರಾಂಗಣದಲ್ಲಿ ಅವರು ಉಳಿದುಕೊಂಡಿರೋದಾದ್ರೆ ಇವತ್ತಿನವರೆಗೂ ಸಹ ಯಾರೊಬ್ರು ಆ ಮೆಕ್ಕೆಜೋಳವನ್ನ ಖರೀದಿ ಮಾಡೋಕೆ ಬಂದಿಲ್ಲ. ಅಂತಂದ್ರೆ ಪ್ರಮುಖವಾಗಿ ಅಧಿವೇಶನದ ಮುನ್ನಾ ದಿನವೇ ಸರ್ಕಾರ ಒಂದು ಘೋಷಣೆಯನ್ನು ಮಾಡುತ್ತೆ ಅಂತಂದ್ರೆ ಬೆಂಬಲ ಬೆಲೆ ಅಡಿಯಲ್ಲಿ ಖರೀದಿ ಕೇಂದ್ರ ತೆಗೆದು ನಾವು ಮೆಕ್ಕೆಜೋಳವನ್ನು ಕೊಂಡ್ಕೊಳ್ತೇವೆ ಅನ್ನುವಂತಹ ಒಂದು ಘೋಷಣೆಯನ್ನ ಮಾಡ್ತಾ ಇದ್ದು ಎಲ್ಲೋ ಒಂದ್ ಕಡೆಗೆ ಆ ಪೇಪರ್ಗಳಲ್ಲಿ ಮಾತ್ರ ಉಳಿದಿದೆ ಅನ್ನುವಂತ ಅನುಮಾನ ಕಾಣುತ್ತೆ. ಯಾಕಂದ್ರೆ ಅದೇ ನಿಟ್ಟಿನಲ್ಲಿ ಸಾಕಷ್ಟು ಜನ ರೈತರು ಏನು ಮೆಕ್ಕೆಜೋಳವನ್ನ ಮಾರುಕಟ್ಟೆಗೆ ತಂದು ಮಾರಾಟ ಮಾಡುವ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ ಮಾರುಕಟ್ಟೆಗೆ ಬಂದ ನಂತರ ಯಾರೊಬ್ರು ಇಲ್ಲಿ ಕೇಳುವಂತಾರಲ್ಲ. ಅದರಲ್ಲಿ ಡಿಸ್ಟಿಲರಿ ಮತ್ತು ಕುಕ್ಕುಟೋದ್ಯಮದವರು ಕಡ್ಡಾಯ ಕೊಂಡ್ಕೊಳ್ಬೇಕು ಅನ್ನುವಂತ ಒಂದು ನಿಯಮವನ್ನು ಮಾಡಿದ್ರೆ ಕುಕ್ಕುಟೋದ್ಯಮದವರು 3,350 ಕ್ವಿಂಟಲ್ ಮೆಕ್ಕೆಜೋಳವನ್ನ ಕೊಂಡ್ಕೊಳ್ತೇವೆ ಅಂತೇಳಿ ದಾವಣಗೆರೆ ಭಾಗದ ರೈತರಿಗೆ ಹೇಳ್ತಾರೆ. ಅದರಂತೆ ಸರತಿ ಸಾಲಿನಲ್ಲಿ ನಿಂತು ರಿಜಿಸ್ಟ್ರೇಷನ್ ಮಾಡಿಕೊಂಡಂತ ರೈತರು ಕಳೆದ ಒಂದು ವಾರದಿಂದ ಇಲ್ಲಿ ಮೆಕ್ಕೆಜೋಳವನ್ನ ತೆಗೆದುಕೊಂಡು ಬಂದಿದ್ದಾರೆ. ಪ್ರತಿದಿನ ಟ್ರಾಕ್ಟರ್ ಎಲ್ಲ ಬಳಿನೇ ನಿಂತು ಕಾಯುವಂತ ಪರಿಸ್ಥಿತಿ. ಆದ್ರೆ ಒಂದು ವಾರ ಕಳೆದ್ರು ಸಹ ಯಾವುದೇ ಕುಕ್ಕುಟೋದ್ಯಮ ಇರಬಹುದು, ಡಿಸ್ಟಿಲರಿ ಇರಬಹುದು, ಯಾರು ಕೊಂಡ್ಕೊಳ್ಳೋಕೆ ಸಹ ಮುಂದೆ ಬರ್ತಾ ಇಲ್ಲ. ಬಂದ್ರು ಏನ್ ಮಾಡ್ತಾರೆ, ಆ ಕಾಳು ಸರಿ ಇಲ್ಲ, ಆದಿಲ್ಲ, ಈದಿಲ್ಲ, ನನಗೆ ಆ ರೀತಿನೇ ಬೇಕು, ಈ ರೀತಿನೇ ಬೇಕು ಅನ್ನುವಂತಹ ಏನು ಉಡಾಪೆ ಮಾತನ್ನ ಹೇಳುವ ಮೂಲಕ ಆ ಖರೀದಿ ಮಾಡದೆ ಸುಮ್ಮನೆ ಹೋಗ್ತಿದ್ದಾರೆ ಅನ್ನುವಂತ ಸಾಕಷ್ಟು ಒಂದು ಆರೋಪಗಳು ಕೇಳಿ ಬರ್ತಿರುವಂತದ್ದು. ಎಲ್ಲೊಂದ್ ಕಡೆಗೆ ನಾವು ಹವಾಮಾನಕ್ಕೆ ತಕ್ಕಂತೆ ಬೆಳೆದಿರ್ತದೆ ನಾವು ಮ್ಯಾನುಫ್ಯಾಕ್ಚರ್, ನಾವೇ ಒಳಗಡೆ ಹೋಗಿ ಮಾಡಕ್ಕಾಗಲ್ಲ. ಆದ್ರೆ ಸುಖ ಸುಮ್ಮನೆ ಆ ರೈತರನ್ನ ಏನು ಅವರ ಒಂದು ಏನು ಧೈರ್ಯ ಕುಂದಿಸುವ ನಿಟ್ಟಿನಲ್ಲಿ ಮತ್ತು ಅವರ ಆತ್ಮವಿಶ್ವಾಸ ಕುಂದಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಸಾಕಷ್ಟು ರೈತರು ಒಂದು ಆರೋಪವನ್ನು ಮಾಡುವಂತ ಕೆಲಸ ಮಾಡ್ತಾರೆ. ಪ್ರತಿ ಎಕರೆಗೆ ಮೆಕ್ಕೆಜೋಳವನ್ನು ನಾವು ಬಿತ್ತನೆ ಮಾಡಬೇಕಂತೇಳಿ ಯಾವಾಗ ಅವ್ರ ತಲೆಯಲ್ಲಿ ಬರುತ್ತೆ ಅಂದಿನ ಹಿಡಿದು ಇವತ್ತಿನವರೆಗೆ ಅಂದ್ರೆ ಮಾರುಕಟ್ಟೆಗೆ ಹೋಗಿ ದುಡ್ಡು ಬರೋವರೆಗೂ ಪ್ರತಿ ಎಕರೆಗೆ ಸುಮಾರು 25,000-30,000 ಸಾವಿರಷ್ಟು ಅವರು ಖರ್ಚು ವೆಚ್ಚವನ್ನ ಮಾಡಿ ಮೆಕ್ಕೆಜೋಳವನ್ನು ಬೆಳೆದಿರ್ತಾರೆ. ಕೊನೆಗೆ ಅವನ ಮಾರಾಟ ಮಾಡಕ್ಕೆ ಅವರು ನಿಜಕ್ಕೂ
ನರಕ ಯಾತನೆಯನ್ನ ಅನುಭವಿಸುವಂತಹ ಪರಿಸ್ಥಿತಿ ಅವರಿಗೆ ಒದಗಿಸುವಂತಹ ಕೆಲಸವನ್ನ ಸರ್ಕಾರ ಇರ್ಬೋದು, ಜಿಲ್ಲಾಡಳಿತವಾಗಲೂ ಮಾಡ್ತಾ ಬಂದಿರುತ್ತೆ. ಇದೇ ನಿಟ್ಟಿನಲ್ಲಿ ಸಾಕಷ್ಟು ಜನ ರೈತರು ಈ ಕೃಷಿ ಚಟುವಟಿಕೆಯನ್ನ ಬಿಟ್ಟು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ಕೊಂಡು ಇರುವಂತ ಮನಸ್ಥಿತಿಯಿಂದ ಮುಂದೆ ಸಾಕಷ್ಟು ಕೃಷಿಕರು ಕಡಿಮೆ ಆಗ್ತಾ ಇದ್ದಾರೆ, ರೈತರು ಕಡಿಮೆ ಆಗ್ತಾ ಇದ್ದಾರೆ. ಇನ್ನಾದ್ರೂ ಸಹ ಎಷ್ಟಾದ್ರೂ ಸಹ ಸರ್ಕಾರ ಎಚ್ಚೆತ್ತು ಅವರಿಗೆ ಒಂದು ಸ್ಪಂದನೆ ಮಾಡುವ ನಿಟ್ಟಿನಲ್ಲಿ ಇನ್ನೂ ಮುಂದೆ ಬರೆದಿರೋ ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಎಲ್ಲೊಂದು ಕಡೆಗೆ ಇವರು ಮೆಕ್ಕೆಜೋಳ ಬೆಳೆದಾಗಿನಿಂದ ಇವತ್ತಿನವರೆಗೂ ಸಾಕಷ್ಟು ಸಂಕಷ್ಟ ಅನುಭವಿಸ್ತಾ ಏನು ಆ ಮಾರಾಟ ಮಾಡಕ್ಕೆ ಸಾಕಷ್ಟು ಏನು ಒಂದು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಸಿರಾಜ್ ಜೊತೆ ವಿಠಲ್ ಕೆರವಾಡಿ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.